ಎಲ್ಲ ಚೆನ್ನಾಗಿರಬೇಕು, ಅಂದರೆ ಒಳ್ಳೆ ಕ್ಯಾಮ್ರಾ ಇರಬೇಕು. ಹಂಗೆ ಇದು ಕನೆಕ್ಟ್ ಆದಮೇಲೆ ಸೊ ಡೈರೆಕ್ಟ್ ಐಫೋನ್ ಸಾಕೆಟ್ಗೆ ಹಾಕೊಳ್ಬೋದು. ಗಳೆಲ್ಲ ಇದೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ರಿಟೈರ್ಮೆಂಟ್ಗೆ ಎಲ್ಲ ಏನೇನು ತೊಗೋಬೇಕು. ಹೆಂಗಿದು ವಾಟರ್ ಡಿಸ್ಪೆನ್ಸರ್. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ CS ವ್ಲಾಗ್ಸ್ ಇನ್ ಕನ್ನಡ. ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಏನಾದರೂ ಅದಕ್ಕೆ ಇಂಪ್ರೂವ್ಮೆಂಟ್ ಬೇಕು, ವಾಯ್ಸ್ ಚೆನ್ನಾಗಿರಬೇಕು, ಎಲ್ಲ ಚೆನ್ನಾಗಿರಬೇಕು, ಅಂದರೆ ಒಳ್ಳೆ ಕ್ಯಾಮ್ರಾ ಇರಬೇಕು. ಹಂಗೆ ವಾಯ್ಸ್ ಚೆನ್ನಾಗಿರಬೇಕು ಅಂದರೆ ಒಳ್ಳೆ ಮೈಕ್ ಇರಬೇಕು ಅಂತ ಹೇಳಿ ಒಂದು ಮೈಕ್ ಆರ್ಡ್ರ್ ಮಾಡಿದ್ವಿ. ಅದು ಇವತ್ತು ಬಂದಿದೆ ಪಾರ್ಸಲ್ಲು. ಸೊ ಅದನ್ನು ಓಪನ್ ಮಾಡಿ ಇವತ್ತು ಅದ್ರ ರಿವ್ಯೂ ಕೊಡ್ತೀವಿ, ಬನ್ನಿ. ಓಕೆ, ಸೊ ಆಲ್ರೆಡಿ ಆರ್ಡ್ರ್ ಮಾಡಿದ್ವಿ 2 days ಬ್ಯಾಕ್. ಇವತ್ತು ಬಂದಿದೆ ಅಮೆಝಾನಲ್ಲಿ. ಸೊ ತೋರಿಸಿದ ಪ್ರಾಡಕ್ಟ್ನ. ಸೊ ಡಿಜಿಟೆಕ್ ಆಲ್ಮೋಸ್ಟ್ ಎಲ್ಲ ಬ್ಲಾಗರ್ಸು ಯೂಸ್ ಮಾಡ್ತಿದ್ದಾರೆ. ಇದು ಇನ್ನೂ ಅಪ್ಗ್ರೇಡ್ ವರ್ಷನ್ದು ಇದೆ, ಬಟ್ ಚೆನ್ನಾಗಿದೆ ಈ ಪ್ರಾಡಕ್ಟ್. ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ತರಿಸಿದ್ದೀವಿ, ನೋಡೋಣ. ಆನೆಸ್ಟ್ ರಿವ್ಯೂ ಹೇಳ್ತೀನಿ, ಹೇಗಿದೆ, ಆಡಿಯೋ ಕ್ವಾಲಿಟಿ ಹೇಗಿದೆ. ಸೊ ನಾವು ಚೆಕ್ ಮಾಡೋಣ. ಅನ್ಬಾಕ್ಸ್ ಮಾಡಿ ರ್ಯಾಪ್ ಎಲ್ಲ ತೆಗೆದಿದ್ದೀನಿ, ಜಸ್ಟ್ ಬಾಕ್ಸ್ ಇದೆ. ಸೊ ಈಗ ನೋಡೋಣ. ಪ್ಯಾಕಿಂಗ್ ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ಚಿಕ್ಕದಾಗಿ ಚೆನ್ನಾಗಿದೆ. ಆ್ಯಕ್ಚುಲಿ ಪ್ಯಾಕಿಂಗ್ ಚೆನ್ನಾಗಿದೆ, ಸೇಫ್ಟಿ ಇರಬೇಕಲ್ಲ. ಸೊ ಬೈಕ್ಸು. ಸೊ ಇಲ್ಲಿದೆ ಒಳಗಡೆ, ಕಾಣಿಸ್ತಿದೆ, ಕಾಣಿಸಿರ್ಬೋದು. ಸೊ ಇದರಲ್ಲಿ ಒಂದು ರಿಸೀವರ್ ಇದೆ, ಮೇನ್ ರಿಸೀವರ್ ಇದು. ಸೊ ಅದ್ರ ಜೊತೆ 2 ಟ್ರಾನ್ಸ್ಮಿಟರ್ ಇದೆ. ಸೊ 2 ಮೈಕ್ ಬರುತ್ತೆ. ರಿಸೀವರು ಮೊಬೈಲ್ ಕನೆಕ್ಟ್ ಮಾಡ್ಕೊಳ್ಳೋದಾ? ಇದು ಮೈಕು. ಹೌದು. ಸೊ 2 ಟ್ರಾನ್ಸ್ಮಿಟರು. ಓಕೆ. ಸೊ ಅಟ್ ಎ ಟೈಮ್ ಇಬ್ಬರು ಯೂಸ್ ಮಾಡ್ಕೊಳ್ಬೋದು. ಸೊ ರೆಕಾರ್ಡ್ ಆಗುತ್ತೆ, ಡೈರೆಕ್ಟ್ ರೆಕಾರ್ಡ್ ಆಗುತ್ತೆ ಎರಡೂ. ಸೊ ಅದ್ರ ಜೊತೆ ರಿಸೀವರ್, ಇದು ಮೇಯ್ನ್ ಕನೆಕ್ಟ್ ಮಾಡಬೇಕು ಮೊಬೈಲ್ಗೆ. ಸೊ ಅದೇ ರೀತಿ ಏನಿದೆ. ಸೊ ಬಾಕ್ಸಲ್ಲಿ ಏನೇನಿದೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಸೊ 2 ಟ್ರಾನ್ಸ್ಮಿಟರ್ ಇದೆ. ಸೊ 1 ರಿಸೀವರ್ ಇದೆ ಮೇನ್. ಸೊ ಈಗ ನೆಕ್ಸ್ಟ್ ಬರೋಣ, ಏನಿದೆ ನೋಡೋಣ. ಸೊ ಪಿನ್ಸ್ಗಳು, ಇದು ಐಫೋನ್ ಯೂಸ್ ಮಾಡ್ಬೋದು. C ಟೈಪ್ ಒಂದು ಕಡೆ ಇರುತ್ತೆ, C ಟೈಪ್ ಬಂದು ರಿಸೀವರ್ಗೆ ಹಾಕ್ಬೋದು. ಈ ಕಡೆ ಪ್ಲಗ್ಗಿನ್ನು ಐಫೋನ್ ಇದೆ. ಸೊ ಇದೊಂದು. ಸೊ ಆ್ಯಂಡ್ರಾಯ್ಡ್ಗೂ ಇದೆ. ಆ್ಯಂಡ್ರಾಯ್ಡ್ಗಾದರೆ 2 ಕಡೆನೂ C ಟೈಪ್ ಇದೆ. ಸೊ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಅದನ್ನ ಏನಕ್ಕೆ ಹಾಕೊಳ್ಳೋದು? ಫಸ್ಟು ರಿಸೀವರ್ಗೆ ಹಾಕೊಳ್ಳೋದಾ? ಇದು ರಿಸೀವರ್ಗೆ ಹಾಕೊಂಡು ಮೊಬೈಲ್ ಕನೆಕ್ಟ್ ಡೈರೆಕ್ಟ್. ಸೊ 2 ಐಫೋನ್ದು ಅಷ್ಟೇ, ಸೇಮ್ ರಿಸೀವರ್ ಟು ಐಫೋನ್. ಓಕೆ. ಸೊ ನೆಕ್ಸ್ಟ್ ಬಂದರೆ ಚಾರ್ಜಿಂಗ್, ಸೇಮ್ C ಟೈಪ್. ಅಟ್ ಎ ಟೈಮ್ 2 ಒಟ್ಟಿಗೆ ಚಾರ್ಜ್ ಮಾಡ್ಬೋದು. USB ಅಡಾಪ್ಟರ್ ಇರುತ್ತಲ್ಲ, ಯೂಸ್ ಮಾಡ್ಕೊಳ್ಬೋದು. ಇದೊಂದು. ಇದ್ರ ಜೊತೆ ಸೊ ಇದು ಮೈನ್. ಸೊ ಇದು DSLR ಕ್ಯಾಮ್ರಾ ಇತ್ತು ಅಂದರೆ ಕ್ಯಾಮ್ರಾಗೆ ಯೂಸ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಈಸಿಯಾಗಿ ಪ್ಲಗ್ ಇನ್ ಮಾಡ್ಬೋದು. ಆ್ಯಕ್ಸ್ ಇರುತ್ತೆ. ಸೊ ಅದ್ರ ಜೊತೆಗೆ C ಟೈಪ್. ಸೊ ಇದೊಂದು. ಆ್ಯಂಡ್ 1 more, ಇದು ಫೋನ್ಗೆ ಆ್ಯಕ್ಸಿಂದ C ಟೈಪ್ ಕನೆಕ್ಟ್ ಮಾಡ್ಕೊಳ್ಬೋದು ಈ ಕೇಬಲನ್ನು. ಇದೇನು ಜಾಸ್ತಿ ಯೂಸ್ ಆಗಲ್ಲ ಸದ್ಯಕ್ಕೆ ಈಗ. ಅದ್ರ ಜೊತೆ 2 ಇಯರ್ಫೋನ್ಸ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಮಾನಿಟರ್ಗೋಸ್ಕರ. ಸೊ ನಮಗೆ ಟ್ರಾನ್ಸ್ಮಿಟರಲ್ಲಿ ಸಾಕೆಟ್ ಇದೆ, ಪಿನ್ದು. ಸೊ ನಾವು ಪ್ಲಗ್ ಇನ್ ಮಾಡಿಕೊಂಡು, ಸೊ ತೋರಿಸ್ತೀನಿ ಅದು ಹೇಗಿದೆ ಅಂತ ಅಂದ್ಬಿಟ್ಟು. ಇದು ಜಸ್ಟ್ ಇದರಲ್ಲಿ ಹೆಡ್ಫೋನ್ಸ್ ಇದೆ. ಸೊ ಇದು ಸಾಕೆಟ್ ಗ್ಲಾಸ್. ಸೊ ಇದು ಪ್ಲಗ್ ಮಾಡಿಕೊಂಡು ನಿಮಗೆ ಮಾನಿಟರ್ ಥರ. ಸೊ ನೀವು ಇಲ್ಲಿ ಕನೆಕ್ಟ್ ಮಾಡಿಕೊಂಡ್ರೆ ಈಸಿಯಾಗಿ ಅಲ್ಲೇ ಕೇಳಿಸ್ಕೋಬೋದು. ನಿಮ್ಮ ರೆಕಾರ್ಡ್ ಆಗ್ತಿದೆ, ಆಡಿಯೋ ಕ್ವಾಲಿಟಿ ಹೇಗಿದೆ, ವಾಲ್ಯೂಮ್ ಎಲ್ಲ ಇಲ್ಲೇ ಚೆಕ್ ಮಾಡ್ಕೋಬೋದು. ಇದೊಂದು ಆ್ಯಕ್ಚುಲಿ ಚೆನ್ನಾಗಿದೆ, ಈ ಫೀಚರ್ ಚೆನ್ನಾಗಿದೆ. ಸೊ 2 ಕೊಟ್ಟಿದ್ದಾರೆ. ಸೊ ಇಬ್ರು ಕನೆಕ್ಟ್ ಮಾಡ್ಕೊಂಡು 2 ಮೈಕ್ ಇದೆಯಲ್ಲ. ಸೊ 2 ಮೈಕ್ಗೆ 2 ಹೆಡ್ಫೋನ್ಸ್ ಇದೆ. ಸೊ ಇದಾಯಿತು. ನೆಕ್ಸ್ಟ್ ಬಂದು ಸೊ ನಿಮಗೆ ಏರ್ ಅವಾಯ್ಡ್ ಆಗೋಕ್ಕೆ ಸೊ ಇದೊಂದು ಮೈನ್ ಥಿಂಗ್. ಸೊ ಮೈಕಲ್ಲಿ ಕನೆಕ್ಟ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಲುಕ್ಕಾಗೂ ಕಾಣುತ್ತೆ. ಹೌದು ಅಲ್ಲ? ಸೊ ಇದೆಲ್ಲ ಸೊ ಇಲ್ಲಿ ಮೈಕ್ ಇದೆಲ್ಲ ಸಿಗುತ್ತೆ. ಸೊ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಬೋದು ಈಸಿಯಾಗಿ. ಅಟ್ಯಾಚ್ ಮಾಡೋದಷ್ಟೇ ಅದು. ಅಟ್ಯಾಚ್ ಲಾಕ್ ಮಾಡಬೇಕು ಅಷ್ಟೇ ಮಾಡಿದ್ರೆ. ಸೊ ನಿಮಗೆ ಜಸ್ಟ್ ಮಾತಾಡೋಕ್ಕೂ ಇಂಟರ್ವ್ಯೂಗೂ ಆಗಲಿ ಜಸ್ಟ್ ಹಂಗೆ ಮಾತಾಡ್ಬೋದು. ಸ್ವಲ್ಪ ನಾಯ್ಸು ಕ್ಯಾನ್ಸಲ್ ಆಗಲಾಗುತ್ತೆ, ಗಾಳಿ ಎಲ್ಲ ಸ್ವಲ್ಪ ತಡೆಯುತ್ತೆ ಇದನ್ನು. ಸೊ 2 ಇದೆ, ಇದು 2 ಮೈಕ್ಗೆ 2 ಇದೆ. ಸೊ
ಇಷ್ಟು ಬಾಕ್ಸಲ್ಲಿ ಬರೋ ಅಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಮ್ಯಾನ್ಯಲ್ ಇದೆ. ಸೊ ಒಂದು ಬಂದು ಇನ್ಸ್ಟಾಲೇಷನ್ ಇದು ಕ್ಯಾಮ್ರಾದು. ಸೊ ಈಗ ನೀವು ಬೇಕಾದ್ರೆ ಇಲ್ಲಿ QR ಕೋಡ್ ಇದೆಯಲ್ಲ, ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಸೆಟ್ಟಿಂಗ್ಸ್ಗೆ ಹೋಗಿ, ಆ್ಯಕ್ಚುಲಿ ಸ್ಟೆಪ್ ಇದೆ, ಇದ್ರ ಪ್ರಕಾರ ಹೋಗ್ತಿದ್ರೆ ಈಸಿ ಆಗುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇದೊಂದು ಮೇನ್ ಥಿಂಗ್. ಇದಾದಮೇಲೆ ಯೂಸರ್ ಮ್ಯಾನ್ಯಲ್. ಸೊ ಇಷ್ಟಿದೆ. ಇದರಲ್ಲೂ ಅಷ್ಟೇ ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ, ಹೇಗೆ ಕನೆಕ್ಟ್ ಮಾಡ್ಕೊಳ್ಬೇಕು, ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ನೋಡೋರೆ ಈಸಿಯಾಗಿ ಗೊತ್ತಾಗಲ್ಲ, ಶುದ್ಧ ಇದೆ. ಟ್ರಾನ್ಸ್ಮಿಟೆಡ್. ಓಕೆ, ಸೊ ಇಷ್ಟು ಇದೆ ಇದರಲ್ಲಿ. ಈಸಿಯಾಗಿ ನೀವು ಗೊತ್ತಾಗುತ್ತೆ, ಸ್ಟೆಪ್ ನೋಡಿದ್ರೆ ಇಲ್ಲ, ಈಸಿಯಾಗಿ ಇರೋ ಗೊತ್ತಾಗುತ್ತೆ, ಮಾಡ್ಬೋದು. ಸೊ ನೆಕ್ಸ್ಟ್ ಅದನ್ನ ಹಿಂಗೆ ಆನ್ ಮಾಡೋದು. ನೆಕ್ಸ್ಟ್ ಅದು ಬರ್ತೀವಿ, ಇನ್ಸ್ಟ್ರಕ್ಷನ್, ಮ್ಯಾನ್ಯುಯಲ್ ಇನ್ಸ್ಟ್ರಕ್ಷನ್. ಇದು ನಿಮಗೆ ಯೂಸರ್ ಗೈಡ್ ಇನ್ಸ್ಟಾಲೇಷನ್ ಎರಡೂ ಇಲ್ಲಿರುತ್ತೆ. ಸೊ ಇದಾಯಿತು. ಸೊ ನೆಕ್ಸ್ಟ್ ಥಿಂಗ್, ಮೊಬೈಲ್ಗೆ ಇದನ್ನ ಕನೆಕ್ಟ್ ಮಾಡಿ ನೋಡಿ. ಸೊ ಒಂದ್ಸಲ ಕನೆಕ್ಟ್ ಮಾಡಿ ತೋರಿಸಿ ಹೇಗೆ ಆಡಿಯೋ ಕ್ವಾಲಿಟಿ ಇದೆ. ಸೊ ಇದ್ರ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಇದರ ಆಡಿಯೋ ಕ್ವಾಲಿಟಿ ಹೇಗಿದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಮುಗಿತಿದ್ದಂಗೆ ಅದ್ರದ್ದು ಒಂದು ಬೇರೆ ಪ್ಲ್ಯಾನ್ ಇದೆ. ಸೊ ಅದ್ರದ್ದು ನಿಮ್ಗೆ ಗೊತ್ತಾಗುತ್ತೆ ಇದ್ರ ಕ್ವಾಲಿಟಿ ಹೇಗಿದೆ, ಹೇಗೆ ಕೇಳಿಸುತ್ತೆ ಅಂತ ಅಂದ್ಬಿಟ್ಟು. ಜಸ್ಟ್ ಈಗ ನಿಮಗೆ ಇದೇ ಬ್ಲಾಗಲ್ಲೇ ಆಗುತ್ತೆ, ಜಸ್ಟ್ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು. ಐಫೋನಿಗೆ ಕನೆಕ್ಟ್ ಮಾಡಿ, ಸೊ ಚೆಕ್ ಮಾಡಿ ನಿಮ್ಗೆ ತೋರಿಸ್ತೀವಿ. ಸೊ ಮೈನ್ ಥಿಂಗ್ ಫಸ್ಟು ರಿಸೀವರ್ ತೊಗೊಳ್ಬೇಕು. ರಿಸೀವರ್ ಇಲ್ಲಿ ಆನ್ ಇದೆ. ಸೊ ಜಸ್ಟ್ ಹೋಲ್ಡ್ 2 ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಇಲ್ಲಿ ಬ್ಯಾಟ್ರಿ ತೋರಿಸುತ್ತೆ, ಇದು ಕನೆಕ್ಟಿವಿಟಿದು, ಇದು ಆಡಿಯೋ ಆನ್ ಆಗಿದೆಯೋ ಅಂದ್ಬಿಟ್ಟು ಇದು ವರ್ಕ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೆಕ್ಸ್ಟು ಫಸ್ಟ್ ಥಿಂಗ್ ಇಲ್ಲಿ ಬ್ಲಿಂಕ್ ಆಗ್ತದೆ. ಸೊ ನೆಕ್ಸ್ಟ್ ಥಿಂಗ್ ಒಂದು ಟ್ರಾನ್ಸ್ಮಿಟರ್ ತೊಗೊಂಡು ಸೇಮ್ ಇಲ್ಲೇ ಆನ್ ಇದೆ, ಜಸ್ಟ್ ಪ್ರೆಸ್ ಮಾಡಿದ್ರೆ 2 ಸೆಕೆಂಡ್ಸ್ ಹೋಲ್ಡ್ ಮಾಡೋದು. ಅದು ಮೈಕೋ ಟ್ರಾನ್ಸ್ಮಿಟರ್. ಸೊ ಆನ್ ಆಗ್ತಿದ್ದಂಗೆ ಇಲ್ಲಿ ಬ್ಲಿಂಕ್ ಆಗ್ತಿದ್ದು ಸ್ಟಾಪ್ ಆಗುತ್ತೆ, ಇದರಲ್ಲೂ ಸ್ಟಾಪ್ ಆಗುತ್ತೆ. ಓಕೆ, ಸೊ ಅವಾಗ ಕನೆಕ್ಟ್ ಆಗಿದೆ ಅಂತ ಸೇಮ್. ಈಗ ಡಿಫ್ರೆನ್ಸಿಯೇಷನ್ ಎರಡು ಆನ್ ಆಗಿದೆ, ಎರಡು ನಿಂತಿದೆ. ಸೊ ಇದರಲ್ಲಿ ಇನ್ನೂ ಆನ್ ಆಗಿಲ್ಲ. ಸೊ ನಾನು ಆನ್ ಮಾಡಿದ ತಕ್ಷಣ ಬ್ಲಿಂಕ್ ಆಗಿ ಸ್ಟಾಪ್ ಆಗುತ್ತೆ. ಬ್ಲಿಂಕ್ ಆಗ್ತಿದೆ, 2 ಸೆಕೆಂಡ್ಸ್ ಆಗ್ತದೆ. ಇದು ಈಗ ಎರಡು ಕನೆಕ್ಟ್ ಆಗಿದೆ, ಎರಡು ಮೈಕ್. ಸೊ ಒಂದನ್ನು ಯೂಸ್ ಮಾಡಿ ತೋರಿಸ್ತೀನಿ. ಸೊ ಮೈನ್ ಟ್ರಾನ್ಸ್ಮಿಟರ್ ಎರಡಿದೆ ರಿಸೀವರ್ಗೆ. ಸೊ ಮೇನ್ ಕನೆಕ್ಟಿವಿಟಿ ಸಿ ಟೈಪ್ ಬಂದು ಇಲ್ಲೇ ಕನೆಕ್ಟ್ ಮಾಡ್ಕೊಳ್ಬೇಕು ರಿಸೀವರ್ಗೆ. ಇದು ಕನೆಕ್ಟ್ ಆದಮೇಲೆ ಸೊ ಡೈರೆಕ್ಟ್ ಐಫೋನ್ ಸಾಕೆಟ್ಗೆ ನೀವು ಹಾಕೊಳ್ಬೋದು. ತೋರಿಸ್ತೀನಿ. ಸೊ ಐಫೋನ್ ಕನೆಕ್ಟಿವಿಟಿ. ಸೊ ಪ್ಲಗಿನ್ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್. ಸೊ ಇಲ್ಲಿ ಆಗ್ತಿದ್ದಂಗೆ ಸೊ ಡೈರೆಕ್ಟ್ ಕ್ಯಾಮ್ರಾಗೆ ಹೋಗಿ, ಅದಕ್ಕಿಂತ ಮುಂಚೆ ಏನಿದೆಯೋ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಓಪನ್ ಕ್ಯಾಮ್ರಾ ಅಂತ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಅದು ಓಪನ್ ಆದಮೇಲೆ ಅದ್ರಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ಸ್ ನೀವು ಅದೇನು ಪ್ರೊಸೀಜರ್ ಇದೆಯೋ ಅದನ್ನ ಮಾಡ್ಕೊಳ್ತಾ ಹೋಗಬೇಕು. ಸೊ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕಾಗಿ ಕನೆಕ್ಟ್ ಆಗಿರುತ್ತೆ, ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಮೈಕ್ ಕನೆಕ್ಟ್ ಮಾಡಿಕೊಂಡು ನೀವು ರೆಕಾರ್ಡ್ ಹೋಗ್ತಿದ ತಕ್ಷಣ ನೀವೇನು ಮಾತಾಡ್ತೀರೋ ಡೈರೆಕ್ಟ್ ರೆಕಾರ್ಡ್ ಆಗುತ್ತೆ. ಇನ್ ಕೇಸ್ ನಿಮಗೆ ಎಕೋ ಬೇಕಂತಂದರೆ ಆಪ್ಷನ್ ಇದೆ. ಸೊ ಮೇಲ್ಗಡೆ ಒಂದು ಎಕೋ ಅಂತಿದೆ, ಜಸ್ಟ್ ಒನ್ ಟ್ಯಾಪ್ ಮಾಡಿದ್ರೆ ನಿಮಗೆ ವಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ. ಸೊ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಕಾರ್ ಸೌಂಡು ಏನೇ ಬರ್ತಿದ್ರು ಅವಾಯ್ಡ್ ಆಗುತ್ತೆ. ತುಂಬ ಆಗಲ್ಲ, ಓಕೆ ಅವಾಯ್ಡ್ ಆಗುತ್ತೆ. ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಸೊ ಎಕೋ ಕನ್ವರ್ಟ್ ಆಗುತ್ತೆ. ಎಕೋ ಯೂಶಲಿ ಹಾಡ್ ಆಡೋರಿಗೆ ಅವರಿಗೆಲ್ಲ ಚೆನ್ನಾಗಿ ಕೇಳಿಸುತ್ತೆ. ಸೊ ಅದು ಬೇಡ ಅಂತಂದರೆ ನಾರ್ಮಲ್ ಬ್ಲಾಗ್ಸ್ ಮಾಡ್ತೀನಿ, ಇಂಟರ್ವ್ಯೂ ಬೇಕಂತಂದರೆ ಜಸ್ಟ್ ತಿರ್ಗಾ ಹೋಲ್ಡ್ ಮಾಡಿ 2 ಸೆಕೆಂಡ್ಸ್ ಇಟ್ಕೊಂಡ್ರೆ ಎಕೋ ಹೋಗುತ್ತೆ. ವಾಯ್ಸ್ ಕ್ಯಾನ್ಸಲೇಷನ್ ತಿರ್ಗಾ ಆಫ್ ಮಾಡಬೇಕಂದ್ರೆ ಒನ್ ಟ್ಯಾಪ್, ಗ್ರೀನ್ ಬಂದರೆ ಕ್ಯಾನ್ಸಲ್ ಆಗಿದೆ ಅಂತ. ಇದು ಯಾವ ಕಲರ್ ಇದು ಬ್ಲೂ ಬಂದರೆ ಕಲರು ವಾಯ್ಸ್ ಕ್ಯಾನ್ಸಲೇಷನ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಅದ್ರ ಜೊತೆ ನಿಮ್ಮ ರಿಸೀವರ್ಲ್ಲೂ ಅದು ತೋರಿಸ್ತಾ ಇರುತ್ತೆ ಏನಾಗ್ತಿದೆ ಇಲ್ಲಿ ಅಂತ ಅಂದ್ಬಿಟ್ಟು. ಹೌದು. ಸೊ ನೋಡಿ ಎರಡು ಇನ್ನೊಂದ್ಸಲ ತೋರಿಸಿ, ಎರಡು ಆನ್ ಆಗಿದೆ. ನನಗೆ ಈಗ ಆಫ್ ಬೇಕಂದ್ರೆ ಆಫ್ ಮಾಡಿದ್ರೆ ಗ್ರೀನ್ ಆಗುತ್ತೆ. ಎಕೋ ಬೇಕಂದ್ರೆ ಜಸ್ಟ್ ಹೋಲ್ಡ್ ಫಾರ್ 2 ಸೆಕೆಂಡ್ಸ್. ಸೊ ಎರಡು ಆನ್ ಆಗುತ್ತೆ. ಸೊ ಈ ಕನೆಕ್ಟ್ ಮಾಡಿರೋದು ಇಷ್ಟು ತೋರಿಸಿ. ನೆಕ್ಸ್ಟ್ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಅಂದ್ಬಿಟ್ಟು ಇದೇ ಇದು ಕಂಟಿನ್ಯೂಷನ್ ಬ್ಲಾಗಲ್ಲಿ ಬರುತ್ತೆ. ಸೊ ಆಡಿಯೋ ಕ್ವಾಲಿಟಿ ಚೆಕ್ ಮಾಡಿ
ಹೇಗೆ ಆಡಿಯೋ ಕ್ವಾಲಿಟಿ ಕೇಳಿಸ್ತಿದೆ ಅಂತ ನೀವು ನೋಡ್ಬೋದು. ಯಾರು ರಿವ್ಯೂ ಮಾಡಿದ್ದೀವಿ, ಯಾರು ತೊಗೊಳೋರು ಬೇಕಿದ್ರೆ ನೀವು ನೋಡ್ಬೋದು. ನೆಕ್ಸ್ಟ್ ವೀಡಿಯೋಲಿ ಅದು ಗೊತ್ತಾಗುತ್ತೆ, ನೋಡಿ ಇದು ಮಾಡಿ ನೋಡೋಣ. ಸೊ ಹೇಗಿದೆ ಅಂತ ಫಸ್ಟ್ ಟೈಮ್ ನಾವು ಆರ್ಡರ್ ಮಾಡಿರೋದು, ಚೆಕ್ ಹೇಗಿದೆ. ಸೊ ನೆಕ್ಸ್ಟ್ ವೀಡಿಯೋಲಿ ಆಡಿಯೋ ಕ್ವಾಲಿಟಿ ನೋಡೋಣ. ಚಲೋ, ಸ್ವಲ್ಪ ಹೊರಗಡೆ ಹೋಗಬೇಕು, ಎಲ್ಲ ಮುಗಿಸಿ ಹೆಂಗಿದೆ ರಿವ್ಯೂ ನಾನು ನಿಮಗೆ ಕೊಡ್ತೀನಿ. ಇವತ್ತು ಸ್ವಲ್ಪ ಪೆಂಡಿಂಗ್ ಕೆಲಸಗಳೆಲ್ಲ ಇದೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ರಿಟೈರ್ಮೆಂಟ್ಗೆ ಎಲ್ಲ ಏನೇನೋ ತೊಗೋಬೇಕು, ಐಟಮ್ಸು, ಊಟ, ಕೇಕ್ಸು ಎಲ್ಲ ಆರ್ಡ್ರ್ ಕೊಡೋಕೆ ಹೋಗ್ತಿದ್ದೀವಿ ಇವಾಗ. ಆ್ಯಂಡ್ ಅದನ್ನು ಮುಗಿಸಿ ಸ್ವಲ್ಪ ಇನ್ನೂ ಏನೇನೋ ಶಾಪಿಂಗ್ ಇದೆ, ಸ್ವಲ್ಪ ಪೆಂಡಿಂಗ್ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರಬೇಕು. ಆ್ಯಂಡ್ ಬನ್ನಿ ಹೋಗೋಣ. ಪೈನಾಪಲ್ 2 kg ಮಾಡ್ಸೋಣ. 2 kg. I'll send you the photo, reference photo. ಡೇಟ್ ಮೆನ್ಷನ್ ಮಾಡಿದ್ದು. ಡೇಟು ಸಂಡೇ, ಎಷ್ಟು ಡೇಟು? 14th ಅಲ್ಲ? 14 ಜೂನ್ ಅಲ್ಲ ಇದು? 26. ಡೇಟ್ ಟೈಮ್ 14 ಸಂಡೇ. ಕೇಕ್ I've sent you the photo also. ಕೇಕ್ is ಕಳಿಸಿ, ಫೋಟೋ ಕಳಿಸಿ. ಯಾವ ಫ್ಲೇವರ್ ಮಾಡಿದ್ರಲ್ಲ? ಪೈನಾಪಲ್. ಅಡ್ವಾನ್ಸ್ ಡನ್. ಕೇಕು ಆರ್ಡ್ರ್ ಕೊಟ್ಟಾಯಿತು, ಅಡ್ವಾನ್ಸ್ ಕೊಟ್ಟಾಯಿತು. ಅವ್ರಿಗೊಂದು ಸ್ಕ್ರೀನ್ಶಾಟ್ ಕಳಿಸ್ಬಿಡ್ತೀವಿ ಪೇಮೆಂಟ್ ಮತ್ತೆ ಕಳಿಸಿದ್ದಾರೆ. ಸೆಲೆಕ್ಟ್ ಮಾಡಿರೋದು ಸಕಲಾಗಿದೆ ಅಲ್ಲ? ಇವಾಗಲೇ ತೋರಿಸಿದ್ಬೇಡ, ಅವತ್ತಿನ ದಿವಸ ತೋರಿಸಿ. ರಿವೀಲ್ ಮಾಡೋಣ. ರಿವೀಲ್ ಎಲ್ಲ ಸುಸ್ತಾಗೋದು, ಹೇಗೆ ತಿನ್ನ ಅಂದ್ರೆ ಇಷ್ಟ. ಇದಿರೋದು ಶ್ರೀನಗರಲ್ಲೇನಾ? ಯಾರು? ಕೇಕ್ ಸ್ಟೋರೀಸ್. ಸರ್, I've done the payment. ಎಲ್ಲ ಆರ್ಡರ್ಸ್ ಎಲ್ಲ ಕೊಟ್ಟಾಯಿತು. ಆ್ಯಂಡ್ ಇವಾಗ ಗಾಂಧಿ ಬಜಾರ್ಗೆ ಬಂದಿದ್ದೀವಿ. ಸುಮನಿಗೆ ಶೂಸ್ ಬೇಕಂತೆ, ನನಗೆ ಸ್ಲಿಪ್ಪರ್ಸು, ಶೂಸು. ಆ್ಯಂಡ್ ಯಾವುದೋ ಒಂದು ವಿಡಿಯೋದಲ್ಲಿ ಒಂದು ಶಾಪ್ ನೋಡಿದೆ ಅಮ್ಮ, ಬಿಂಗ್ ಬಿಂಗ್ ಅಂತ. ಕ್ಯೂಟ್ ಐಟಮ್ ಸಿಗುತ್ತೆ. ಅಲ್ಲೊಂದು ಸತಿ ಹೋಗಿ ಮುಗಿಸ್ಕೊಂಡು ಶೂಸಿಗೆ ಹೋಗೋಣ. ಹೆಲ್ಮೆಟ್ ಒಳಗೆ ಹಾಕ್ಬೋಣ. ಇದೊಂದು ಹಾಕ್ತೀನಿ, ಅದು ಆಚೆನೇ ಇಡ. ಚಲೋ, ಅಷ್ಟೇನಾ? ಲಾಕ್ ಮಾಡಿ ಬಿಡು. ಬಿಂಗ್ 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 ಆಯ್ತು. ಇದು ಮೊನ್ನೆ ಇದ್ರಲ್ಲಿ ನೋಡಿದ್ದೆ, ಇನ್ಸ್ಟಾಗ್ರಾಮ್ ಅಲ್ಲಿ. ಏನೇನೋ ಕ್ಯೂಟ್ ಐಟಮ್ಸ್ ಇದೆ ಇಲ್ಲಿ. ಎಂತ ಕಾರ್ಸ್ ಬೇಕಾ? ಕ್ಯೂಟ್ ಆಗಿದೆ ಅಲ್ಲ ಏನಣ್ಣ? ನೇಲ್ಸ್ ಎಲ್ಲ ಇದೆ, ನೇಲ್ ಆರ್ಟ್ ಮಾಡಿಸ್ಕೊಳ್ಳೋದೇ ಬೇಡ. ಬಿಂಗ್ 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 ಅಂತಿದೆ. ING ಬಿಂಗ್. ಹಾ ಹಾ, ಪೆನ್ನು. ಇದು ತಗೊಳ್ಳೋಣ ಅವಳಿಗೆ. ಅದೇ
ಬಾಯಿಗೆಲ್ಲ ಹಾಕಲ್ಲ. ಹಾಕೋತಾಳ? ಹೇಳಕ್ಕಲ್ಲ ಸಿನಿಮಾ ಬಾಯಿ ಯಾವುದು ಎಂತ ತಗೊಳ್ಳೋದು? ಏನಿದು? ಇಯರಿಂಗ್ಸ್ ಅನ್ಸುತ್ತೆ, ಇಯರಿಂಗ್ಸ್. ಮಕ್ಳದಿದು. ನೋಡಿ ಏನಾದ್ರು ಖುಷಿ ಕಂಟ್ರೋಲ್ Seeing laundry bag ಅಂತ. Laundry bag ಏನಿದು? What is this? Cute girl ಅಂತೀನಿ ಇದು. ಈ ಕಡೆ ಏನಾಯ್ತು ಇಲ್ಲಿ ಏನೋ ಬಾಕ್ಸ್ ಅದೇ ಸ್ಟೋರೇಜ್ ಬಾಕ್ಸ್ ತರ ಮಕ್ಕಳಿಗೆ ಏನಾದ್ರು ಇಟ್ಕೊಳಕ್ಕೆ. ದೊಡ್ಡವಳನ್ನ ತಗೊಳ್ಳಿ. ಇವಾಗ ಬೇಡ ಬೇಡ. ಇದು ಹ್ಯಾಂಡ್ ವಾಶ್, ನೇಲ್ ಪಾಲಿಶ್ ಚಿಕ್ಕದು. ಅದೇ ಪೇಪರ್ಸ್ ಬರುತ್ತೆ ಗೊತ್ತಾ, ಒಂಥರ ಇದು ಶೀಟ್ ತರ ಇರುತ್ತೆ. ಸೋಪ್ ಕೇಸ್ ಅಂತಿದು. ಬೇಡ. ನೈಸ್. ಹೆಂಗಿದು? ವಾಟರ್ ಡಿಸ್ಪೆನ್ಸರ್, ಡ್ರಿಂಕ್ ವಾಟರ್ ಅಂತೆ. 3+ ಏಜಸ್ ಮಕ್ಕಳಿಗಂತೆ. ಹಾಕಿದ್ರೆ ನೀರು ಬರುತ್ತೆ. ಬಸ್ ಮಾಡ ಲೋಟ ರಿಮೂವ್ ಮಾಡ್ಕೊಡ್ತೀವಿ. ನೈಸ್ ಅಲ್ಲ? ಆಟ ಆಡ್ತಾರೆ ನೀವೆಲ್ಲ ಎತ್ಸ್ಕೊಂಡು. ನೈಸ್. ಚಲೋ. ನನಗಿಷ್ಟು ಮಾರ್ನಿಂಗ್ ತಗೋತೀಯಾ? ಎಲ್ಲ ಈವ್ನಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಸುಮ್ಮನೆ ಕ್ಲಾಸಿಗೆ ಲೇಟ್ ಆಗಿತ್ತು ಅಂತ ಕ್ಲಾಸಿಗೆ ಹೋಯಿತು. ಆ್ಯಂಡ್ ನಾನು ಪಾಪು ಇವಾಗ ಕ್ಲಾಸ್ ಹತ್ರ ಹೋಗಿ ಅಲ್ಲಿಂದ ಮನೆಗೆ ಹೊರಡಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.